ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೈಟಿಷಿಯನ್ ಆಶುಗೌಡ. ಡಿಲೇ ಏಜಿಂಗ್ ನ್ಯಾಚುರಲಿ ಅಂದರೆ ಈಗ ನಾವು 25-30 ವರ್ಷ ಆಗ್ತಾ ಇದ್ದಂಗೆ ಮುಖದ ಮೇಲೆ ಸ್ವಲ್ಪ ಸುಕ್ಕು ಅಥವಾ ಡಲ್ನೆಸ್ ಇದನ್ನು ನಾವು ಹೇಗೆ ಕಮ್ಮಿ ಮಾಡ್ಬೋದು? ನೀವೀಗ 30 ವರ್ಷ ಆಗಿದ್ದು ಅಟ್ಲೀಸ್ಟ್ ಸ್ವಲ್ಪನಾದರೂ ನಾವು ಯಂಗಾಗಿ ಕಾಣಬೇಕು. ಈಗ 30 ವರ್ಷ ಇದ್ದಾಗ 35 ವರ್ಷದಂಗೆ ಕಾಣಬಾರ್ದಲ್ವಾ? ಈ ಲಕ್ಷಣಗಳ ಹೇಗೆ ನಾವು ಆ್ಯಕ್ಚುಲಿ ನಾವು ರೆಡಿ ಮಾಡ್ಕೋಬೋದು ನಮ್ಮ ಲೈಫ್ ಸ್ಟೈಲಲ್ಲಿ ಅಂತ ಇವತ್ತು ನಾವು ಟಿಪ್ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ನಾವು ಚೆನ್ನಾಗಿ ಕಾಣಬೇಕು, ನಾವು ಫಿಟ್ ಆಗಿರ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಯಾಕೆಂದರೆ ನಾವೆಲ್ಲ ನಮ್ಮದೇ ಒಂದು ಲೈಫಲ್ಲಿ ಬ್ಯುಸಿ ಆಗಿದ್ದೀವಿ. ನಮ್ಮ ಕೆಲಸ, ಮಕ್ಕಳು, ಮನೆ, ಫ್ಯಾಮಿಲಿ, ಕಮಿಟ್ಮೆಂಟ್ಸ್ ಇದ್ರ ಒಳಗಡೆ ನಮ್ಮನ್ನು ನಾವು ಕೇರ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ಸೆಟಲ್ ಆಗೋ ಅಷ್ಟರಲ್ಲಿ ನಮಗೇನಾಗಿರುತ್ತೆ ಅಂದರೆ ನಮಗೆ ಏಜ್ ಆಗದಂಗೆ ಕಾಣಿಸ್ತಾ ಇರ್ತೀವಿ. ಯಾಕೆಂದ್ರೆ ನಾವು ಅಷ್ಟು ವರ್ಷ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಂಡಿರಲ್ಲ. ದ ಬೆಸ್ಟ್ ಏನ್ ಅನ್ಬೋದು ಅಂದ್ರೆ, ಈಗ ಎಷ್ಟೋ ಜನ ಹೇಳ್ತಾರೆ ಆ ಸಪ್ಲಿಮೆಂಟ್ ತಗೊಳ್ಳೋಣ, ಈ ಕ್ರೀಮ್ ತಗೊಳ್ಳೋಣ ಅಂತ. ಈ ಪ್ರಾಡಕ್ಟ್ಸ್ಗಳಿಗೆ ಎಷ್ಟೋ ಜನ ತುಂಬಾ ಕಾಸ್ಟ್ಲಿ ಆಗಿರುವಂಥ ಪ್ರಾಡಕ್ಟ್ಸ್ಗಳಿಗೆ ಇನ್ವೆಸ್ಟ್ ಮಾಡಿ ಸುಮ್ಮನೆ ಎಕ್ಸ್ಟರ್ನಲ್ಲಿ ಅಪ್ಲೈ ಮಾಡ್ತಾ ಇರ್ತಾರೆ. ಬಟ್ ನಾನು ಹೇಳೋದು, ನೀವೇನೇ ಎಕ್ಸ್ಟರ್ನಲ್ಲಿ ಅಪ್ಲೈ ಮಾಡಿ, ಇಟ್ಸ್ ಫಾರ್ ಕಪಲ್ ಆಫ್ ಅವರ್ಸ್, ಅಂದ್ರೆ ಕೆಲವೊಂದು ಗಂಟೆಗಳಿಗೆ ಮಾತ್ರ ನೀವು ಚೆನ್ನಾಗಿ ಕಾಣ್ಬೋದು ಅಥವಾ ಮೇಕಪ್ ಇಂದ. ಬಟ್ ನೀವು ಯಾವಾಗಲೂ ಪ್ರತಿದಿನ ನಾವು ಖುಷಿಯಾಗಿರ್ಬೇಕು, ನಾವು ಚೆನ್ನಾಗಿ ಕಾಣಬೇಕು ಅಂದ್ರೆ ನಾವು ಊಟದ ಪದ್ಧತಿನ ನಾವು ಚೇಂಜ್ ಮಾಡ್ಕೊತಾ ಹೋಗ್ಬೇಕು. ಅಥವಾ ಪ್ರತಿದಿನದ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊತಾ ಹೋದಾಗ ನಾವು ಯಾವಾಗಲೂ ಯಂಗಾಗಿ ಕಾಣಿಸ್ತೀವಿ. ಈಗ ನನ್ನ ಕ್ಲೈಂಟ್ಸ್ಲಿ ಎಷ್ಟೋ ಜನ ಅವರೆಲ್ಲ ಈಗ 45-50 ವರ್ಷ ಇದ್ದು ಅವ್ರು 38-40 ವರ್ಷದಂಗೆ ಕಾಣಿಸ್ತಾರೆ. ಯಾಕೆ ಅಂದ್ರೆ ಅವ್ರ ಡಯಟ್, ಆಮೇಲೆ ಅವ್ರು ಖುಷಿಯಾಗಿದ್ದಾರೆ ಪ್ರತಿದಿನ. ಅವ್ರು ನಮಗೆ ಅಂತ ಅಂದ್ರೆ ಅವ್ರಿಗೆ ಟೈಮ್ ಕೊಡ್ತಾ ಇದ್ದಾರೆ. ಈಗ ಏನೇ ಅವ್ರು ಕೆಲಸ ಮಾಡಿದ್ರು ಎಲ್ಲೋ 1 ಗಂಟೆ ಅವ್ರಂತ ವರ್ಕೌಟ್ ಮಾಡ್ತಾರೆ. ಅವ್ರಿಗೆ ಅಂತ ಏನೋ ಒಂದು ತರಕಾರಿನ ಕಟ್ ಮಾಡಿ ತಿಂತಾರೆ, ಅಥವಾ ಒಂದು ಒಳ್ಳೆ ಫುಡ್ನ ಕುಕ್ ಮಾಡ್ಕೊಂಡು ತಿಂತಾರೆ. ಈ ತರ ಮಾಡಿದಾಗ ಅವರು ಒಂದು ಎಂಡ್ ಆಫ್ ದ ಡೇ ನಮಗೆ ಅಂತ ಎಲ್ಲೋ ಒಂದ್ ಕಡೆ ನಮಗೆ ಟೈಮ್ ಕೊಡ್ತಾ ಇದ್ದಾರೆ. ಅಂಡ್ ಅವ್ರು ಇವತ್ತು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ಹೇಳೋದಂದ್ರೆ, ಏನು ನಾವು ಫಸ್ಟ್ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತೀನಿ, ಆಮೇಲೆ ಏನನ್ನ ಅವಾಯ್ಡ್ ಮಾಡಬೇಕು ಅಂತಾನು ಹೇಳ್ತೀನಿ. ಈಗ ಇನ್ಕ್ಲೂಡ್ ಮಾಡಬೇಕು ಅಂದ್ರೆ ನಿಮಗೆಲ್ಲ ಗೊತ್ತು, ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಡಯಟ್ ಅಲ್ಲಿ. ಯಾಕೆಂದ್ರೆ ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ವೈಟಮಿನ್ಸ್ ಜಾಸ್ತಿ ಇರುತ್ತೆ, ಮಿನರಲ್ಸ್ ಜಾಸ್ತಿ ಇರುತ್ತೆ, ಅಂಡ್ ಒಳ್ಳೆ ಕಾರ್ಬೋಹೈಡ್ರೇಟು ಇರುತ್ತೆ ಇದರಲ್ಲಿ. ನಾವು ಅದನ್ನ ಫ್ರಕ್ಟೋಸ್ ಅಂತ ಹೇಳ್ಬೋದು, ಅಥವಾ ಒಳ್ಳೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. ಇದನ್ನ ನಾವು ಪ್ರತಿದಿನ ಅಟ್ಲೀಸ್ಟ್ 2 ಕಪ್ಪು ತರಕಾರಿ ತಿನ್ಬೇಕು, 1 ಹಣ್ಣನ್ನ ಪ್ರತಿದಿನ ತಿನ್ಬೇಕು. ಇದನ್ನ ಅಭ್ಯಾಸ ಮಾಡ್ಕೋಬೇಕು. ಈಗ ಹಣ್ಣು ಅಂದ ತಕ್ಷಣ ನಾನು ಯಾವುದೋ ಒಂದು ಕಾಸ್ಟ್ಲಿ ಹಣ್ಣನ್ನ ನಾವು ಪರ್ಚೇಸ್ ಮಾಡ್ಕೊಂಡೇ ತಿನ್ಬೇಕು ಅಂತ ಅಲ್ಲ. ಈಗ ನಮ್ಮ ಮನೆ ಹತ್ರ ಇರೋ ಸೀಬೆ ಹಣ್ಣು ಇರ್ಬೋದು, ನೀವು ಮನೇಲೆ ಪಪಾಯ ಹಣ್ಣು ಬೆಳೀತಾ ಇರ್ಬೋದು, ಅಥವಾ ನಿಮ್ ಲೋಕಲಿ ಫ್ರೂಟ್ಸ್ ಅಂದ್ರೆ ನಮಗೆ ಲೋಕಲಿ ನಮ್ಮ ರೈತರು ಬೆಳೆಯುವಂತ ಹಣ್ಣು ಮತ್ತೆ ತರಕಾರಿಗಳನ್ನ ಪರ್ಚೇಸ್ ಮಾಡ್ಕೊಂಡು ಪ್ರತಿನಿತ್ಯ ನೀವು ದಿನನಿತ್ಯ ಲೈಕ್ ಡಯಟ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡಿದಾಗ ಅದೇ ಹೆಲ್ಪ್ ಆಗುತ್ತೆ. ಸೆಕೆಂಡ್, ನೀರು. ಈಗ ನೋಡ್ಬೋದು ಎಷ್ಟೋ ಜನ ಸೆಲೆಬ್ರಿಟೀಸ್ ಎಷ್ಟು ಚೆನ್ನಾಗಿ ನೀರು ಕುಡಿತಾರೆ. ಅವ್ರು ಗಂಟೆಗೆ ಏನ್ ನಿಲ್ಸ್ತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ನೀರಂತೂ ಕುಡಿತಾರೆ. ಅದಕ್ಕೆ ಅವ್ರ ಸ್ಕಿನ್ ಅಷ್ಟು ಚೆನ್ನಾಗಿದೆ. ಹಾಗೆ ನಾವು ಸಹ ಪ್ರತಿದಿನ ಅಟ್ಲೀಸ್ಟ್ ಒಂದು 2 to 4 ಲೀಟರ್ ವಾಟರ್ ನಿಮ್ಮ ಒಂದು ಹೈಟ್, ವೆಯ್ಟ್ ಅಥವಾ ಗೋಲ್ ಪ್ರಕಾರ ನೀವು ತಗೋಬೇಕಾಗುತ್ತೆ. ಬರೀ ನೀರ್ ಅಂತ ಅಲ್ಲ, ನೀವು ಗ್ರೀನ್ ಟೀ ತಗೋಬಹುದು, ಮಜ್ಜಿಗೆ ತಗೋಬಹುದು, ಎಳ್ನೀರು ತಗೋಬಹುದು, ಅಥವಾ ಅಟ್ಲೀಸ್ಟ್ ನೀವು ಒಂದ್ ಸ್ವಲ್ಪ ಸಬ್ಜಾ ಸೀಡ್ ಅಥವಾ ಚಿಯಾ ಸೀಡ್ಸ್ ನೀರಿಗೆ ಹಾಕೊಂಡು ತಗೋಬಹುದು. ಬಟ್ ನೀರನ್ನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಂಡ್ ಥರ್ಡ್, ಅವಾಯ್ಡ್ ಲೈಕ್ ಈಗ ಇದಿಷ್ಟು ಇನ್ಕ್ಲೂಡ್ ಮಾಡಲೇಬೇಕು ಅಂತ. ಅದ್ರ ಜೊತೆ ಹೆಲ್ತಿ ಫುಡ್, ಮನೇಲಿ ಏನ್ ಕುಕ್ ಮಾಡ್ತೀರಾ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ ಅಡಿಗೆ ಮಾಡಿ. ತುಂಬಾ ಈಗ ಒಂದೇನೋ ಚಿತ್ರಾನ್ನ ಮಾಡ್ತೀವಿ ಅಂದ ತಕ್ಷಣ ಅದಕ್ಕೆ ಎಷ್ಟೋ ಜನ ಒಂದು 100 ml ಅಷ್ಟು ಎಣ್ಣೆ ಹಾಕಿ ಅದನ್ನ ಕುಕ್ ಮಾಡ್ತಾರೆ. ಅವಶ್ಯಕತೆ ಇಲ್ಲ ಅಷ್ಟು ಹಾಕಕ್ಕೆ. ನೀವೊಂದು 50 ml ಹಾಕಿ, ಒಂದು 50% ರೆಡ್ಯೂಸ್ ಮಾಡಿ ನೀವೇನು ಆಯಿಲ್ ಯೂಸ್ ಮಾಡ್ತೀರಾ. ಅವಾಗ ನಮಗೆ ಏನಾಗುತ್ತೆ ಅಂದ್ರೆ ತುಂಬಾ ಪಿಂಪಲ್ಸ್ ಎಲ್ಲ ಆಗಲ್ಲ. ಆಮೇಲೆ ಡೀಪ್ ಫ್ರೈಡ್ ಫುಡ್ನ ನಾವು ಖಂಡಿತ ಆದಷ್ಟು 90% ಅವಾಯ್ಡ್ ಮಾಡಲೇಬೇಕು. ಎಲ್ಲೋ ಹಬ್ಬದಲ್ಲೋ ಅಥವಾ ಫಂಕ್ಷನಲ್ಲೋ ಎಲ್ಲೋ ಒಂದೊಂದ್ಸಲ ತಿಂದ್ರೆ ಪರವಾಗಿಲ್ಲ, ಇದನ್ನ ಕಂಪ್ಲೀಟ್ ಆಗಿ ನಾವು ಅವಾಯ್ಡ್ ಮಾಡ್ಕೊಳ್ಳೋಣ. ಅಂಡ್ ಡ್ರೈ ಫ್ರೂಟ್ಸ್ನ ತಿನ್ನಿ ನೀವು ಪ್ರತಿದಿನ, ಅದು ಹೆಲ್ಪ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ನೀವು ಒಳ್ಳೆ ನೀವು ಪ್ರೋಟೀನ್ ತಿನ್ಬೇಕಾಗತ್ತೆ. ಯಾಕೆಂದ್ರೆ ಪ್ರೋಟೀನ್ ಅನ್ನೋದು ಇವತ್ತಿನ ನಾನು ನೋಡ್ದಂಗೆ ನಮ್ಮ ಇಂಡಿಯನ್ಸ್ ಪ್ರೋಟೀನ್ ತಿನ್ನೋದು ಸ್ವಲ್ಪ ಕಮ್ಮಿ, ಕಾನ್ಶಿಯಸ್ ಆಗಿ ನಾವು ತಿನ್ನಲ್ಲ. ಯಾಕೆಂದ್ರೆ ನಮಗೆ ರೈಸ್, ಚಪಾತಿ ತಿನ್ನೋದು ಈಸಿ, ಬಟ್ ಪನ್ನೀರು, ಎಗ್, ಚಿಕನ್ ಅಥವಾ ಇವನ್ ಬೇಳೆಕಾಳುಗಳು ಪ್ರತಿದಿನ ಇನ್ಕ್ಲೂಡ್ ಮಾಡೋದು ನಮಗೆ ಅಭ್ಯಾಸ ಇಲ್ಲ ಹಿಂದಿನ ಕಾಲದಿಂದನು. ಬಟ್ ಇವಾಗ ಯಾಕೆ ಅಭ್ಯಾಸ ಮಾಡ್ಕೋಬೇಕು ಅಂದ್ರೆ, ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ತುಂಬಾ ಕೆಲಸ ಮಾಡಲ್ಲ, ನಾವು ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ಪ್ರೋಟೀನ್ ಇನ್ಕ್ರೀಸ್ ಮಾಡಿದ್ರೆ ಹೊಟ್ಟೆ ತುಂಬ್ದಂಗೆ ಅನ್ಸುತ್ತೆ, ನಮಗೆ ಜಾಸ್ತಿ ಅನ್ಹೆಲ್ತಿ ಫುಡ್ನ ತಿನ್ಬೇಕು ಅನ್ಸಲ್ಲ. ಹಾಗಾಗಿ ಪ್ರೋಟೀನ್ನ ಇನ್ಕ್ಲೂಡ್ ಮಾಡೋದ್ರಿಂದ ನಿಮಗೆ ಕೊಲಾಜಿನ್ ಅನ್ನೋ ಅಂಶ ಬಾಡಿಲಿ ಬಿಲ್ಡ್ ಆಗುತ್ತೆ. ಈ ಸೆಲ್ಸ್ ಎಲ್ಲ ನಿಮಗೆ ಏನಾಗುತ್ತೆ ಅಂದ್ರೆ ಟೈಟ್ ಆಗ್ತಾ ಹೋಗುತ್ತೆ, ಬಾಡಿ ಸುಕ್ಕಾಗಲ್ಲ, ರಿಂಕಲ್ಸ್ ಆಗಲ್ಲ. ನ್ಯಾಚುರಲ್ ಆಗಿ ಪ್ರೋಟೀನ್ ನೀವು ಡಯಟ್ ಅಲ್ಲೇ ಇನ್ಕ್ಲೂಡ್ ಮಾಡ್ಕೊಂಡ್ರು ಸಾಕು. ಈಗ ತುಂಬಾ ಜನಕ್ಕೆ ಹೇರ್ ಫಾಲೋ ಆಗ್ತಾ ಇರುತ್ತೆ, ಸ್ಕಿನ್ ಡಲ್ ಆಗೋದ್ರ ಜೊತೆ. ಯಾಕೆ? ಅವ್ರ ಡಯಟ್ ಅಲ್ಲಿ ಪ್ರೋಟೀನ್ ಕಮ್ಮಿ ಇದೆ. ನೀವು ಪ್ರೋಟೀನ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ನಿಮಗೆ ಹೇರ್ ಫಾಲು ಕಮ್ಮಿ ಆಗುತ್ತೆ, ಸ್ಕಿನ್ ಗ್ಲೋನೆಸ್ ಜಾಸ್ತಿ ಆಗುತ್ತೆ.
ಅಂಡ್ ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಸ್ಟ್ರೆಸ್ ಮೇಂಟೈನ್ ಮಾಡಬೇಕು, ಸ್ಲೀಪ್ ಮೇಂಟೈನ್ ಮಾಡಬೇಕು. ಇಷ್ಟನ್ನ ನೀವು ಮೇಂಟೈನ್ ಮಾಡಿದಾಗ ನಿಮ್ ಗ್ಲೋನೆಸ್ ದಿನ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಒಂದು ಸಿಂಪಲ್ ಆಗಿ ಡಯಟ್ ಹೇಳ್ತೀನಿ, ಹೇಗ್ ಮಾಡೋದು. ಈಗ ಇದೆಲ್ಲ ಗೊತ್ತು, ಬಟ್ ಎಲ್ಲಿ ಇನ್ಕ್ಲೂಡ್ ಮಾಡೋದಂತ ಗೊತ್ತಿಲ್ಲ. ಬೆಳಿಗ್ಗೆ ಏನ್ ಮಾಡಿ ಅಂದ್ರೆ, ಎದ್ದ ತಕ್ಷಣ 1 ಲೋಟ ಜೀರಾ ವಾಟರ್ ಅಥವಾ ಸಬ್ಜಾ ವಾಟರ್ ಅಥವಾ ನೀವು ಇನ್ನೂ ಏನಂದ್ರೆ ಫೆನಲ್ ವಾಟರ್ನ ಕುಡಿಬಹುದು. ಹೇಗಿದನ್ ಮಾಡೋದು, ನೈಟ್ ನೆನ್ಸಿರಿ, ಬೆಳಿಗ್ಗೆ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಅದನ್ನ ಫಿಲ್ಟರ್ ಮಾಡಿ ತಗೊಳ್ಳಿ. ಇಲ್ಲ ಲೆಮನ್ ಮತ್ತೆ ಚಿಯಾ ವಾಟರ್ ತುಂಬಾ ಒಳ್ಳೇದು ಆಕ್ಚುಲಿ ಡಿಟಾಕ್ಸಿಗೆ. ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀನ ಆದಷ್ಟು ಕುಡಿಯೋದನ್ನ ಕಮ್ಮಿ ಮಾಡಿ. ಕಾಫಿ ಟೀ ಕುಡಿಬೇಕು ಅಂದ್ರೆ ಬೇಕಾದ್ರೆ ತಿಂಡಿ ಆದ್ಮೇಲೆ ಅಥವಾ ಸ್ವಲ್ಪ ಲೈಕ್ ನಾವು ಹೊಟ್ಟೆಗೆ ತಿಂದಾದ್ಮೇಲೆ ನೀವು ಕಾಫಿ ಟೀನ ಕುಡೀರಿ, ಖಾಲಿ ಹೊಟ್ಟೆಗೆ ಕುಡಿಬೇಡಿ. ಬೆಳಿಗ್ಗೆ ನೀವು ಒಂದು 10-15 ನಿಮಿಷ ಟೈಮ್ ಸಿಕ್ಕಿದ್ರೆ ವಾಕಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು, ಅಟ್ಲೀಸ್ಟ್ ಒಂದು ಬೇಸಿಕ್ ವರ್ಕೌಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ನೀವು ಬೆಳಿಗ್ಗೆ ಆಗಲ್ಲ ಅಂದ್ರೆ ಸಂಜೆ ಮಾಡ್ಕೊಳ್ಳಿ. ಈಗ ತಿಂಡಿ ಅಂದಾಗ ನೀವು ನಾರ್ಮಲಿ ಇಡ್ಲಿ, ದೋಸೆ, ಚಪಾತಿ ಪ್ರತಿಯೊಂದನ್ನು ತಿನ್ನಿ. ಅದ್ರ ಜೊತೆಗೆ ಸಾಧ್ಯವಾದ್ರೆ ಒಂದ್ ಸ್ವಲ್ಪ ಪಲ್ಯಗಳನ್ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಈ ಮೊಳಕೆ ಕಾಳುಗಳನ್ನ ತಿನ್ನಿ. ಇದನ್ನ ತಿಂದಾಗ ನಿಮಗೆ ಏನಾಗುತ್ತೆ ಅಂದ್ರೆ ಫೈಬರ್ ಮತ್ತೆ ಪ್ರೋಟೀನ್ ಇನ್ಕ್ರೀಸ್ ಆಗುತ್ತೆ. ಈ 11 ಗಂಟೆ ಟೈಮಲ್ಲಿ ಒಂದ್ ಹಣ್ಣನ್ನ ನೀವು ಪ್ರತಿದಿನ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಎಲ್ಲಾರ ಮನೆಗಳಲ್ಲೂ ಒಂದು ಹಣ್ಣಂತೂ ಇದ್ದೇ ಇರುತ್ತೆ, ಬಟ್ ಆ ಹಣ್ಣನ್ನ ನಾವು ತಿನ್ನಲ್ಲ. ಯಾಕೆಂದ್ರೆ ಅಲ್ಲಿ ಚಿಪ್ಸ್ ಇದ್ರೆ ನಮ್ಗೆ ಚಿಪ್ಸ್ ತಿನ್ಬೇಕು ಅನ್ಸುತ್ತೆ ಹೊರತು ನಮಗೆ ಹಣ್ಣನ್ನು ಟಚ್ ಮಾಡಿ ತಿನ್ಬೇಕು ಅಂತ ಅನ್ಸಲ್ಲ. ಯಾಕೆ ನಾವು ಬೆಳೆದು ಬಂದಿರೋ ವಾತಾವರಣ ಹಾಗೆ, ಅಂಡ್ ನಾವು ಹ್ಯೂಮನ್ ಬೀಯಿಂಗ್ಸ್ ಹಂಗೆ. ನಾವು ಮನುಷ್ಯ ಏನು ಅಂದ್ರೆ ನಮಗೆ ಜಂಕ್ ತಿನ್ನಕ್ಕೆ ಆಸೆ ಆಗುತ್ತೆ ಹೊರತು ಹೆಲ್ತಿ ತಿನ್ನಕ್ಕೆ ಆಸೆ ಆಗಲ್ಲ. ಬಟ್ ಅಲ್ಲಿ ಸ್ವಲ್ಪ ನಿಮ್ ಚಾಯ್ಸಸ್ನ ಚೇಂಜ್ ಮಾಡ್ಕೊಂಡು ಒಂದು ಹಣ್ಣನ್ನ ಅಟ್ಲೀಸ್ಟ್ ಒಂದು 11 ಗಂಟೆಗೆ ತಿನ್ಕೊಂಡು, ಊಟದಲ್ಲಿ 1 ಕಪ್ ಸೌತೆಕಾಯಿ ಅಥವಾ ಕ್ಯಾರೆಟ್ನ ಇನ್ಕ್ಲೂಡ್ ಮಾಡಿ. ಮನೇಲಿ ಏನಿರುತ್ತೆ ಅದು, ಮುದ್ದೆ ಇರ್ಬೋದು, ಚಪಾತಿ ಇರ್ಬೋದು, ದೋಸೆ ಇರ್ಬೋದು ಅಥವಾ ರೈಸ್ ಇರ್ಬೋದು, ಅದ್ರ ಜೊತೆಗೆ ಏನ್ ಮನೇಲಿ ಮಾಡಿರ್ತೀರ ವೆಜ್ ಅಥವಾ ನಾನ್ ವೆಜ್ ಸಾಂಬಾರ್, ಇದಿಷ್ಟನ್ನ ನೀವು ತಿಂದಾಗ ನಿಮಗೆ ಏನಾಗುತ್ತೆ ಅದೊಂದು ಬ್ಯಾಲೆನ್ಸ್ ಡಯಟ್ ಅನ್ಸುತ್ತೆ. ಆಮೇಲೆ ಹೊಟ್ಟೆ ಹಶ್ವಾಗಲ್ಲ ಹಿಂಗ್ ತಿಂದಾಗ. ಮತ್ತೆ ಒಂದು 11 ಗಂಟೆ ಲೈಕ್ 4 ಗಂಟೆಗೆ ಅಥವಾ 5 ಗಂಟೆಗೆ 1 ಲೋಟ ಮಜ್ಜಿಗೆ ಕುಡೀರಿ ಬೇಕು ಅಂದ್ರೆ. ಇಲ್ಲ 3 o'clock ಅಲ್ಲಿ ನಿಮಗೆ ಹಶ್ವಾಯ್ತು ಅಂದ್ರೆ 1 ಲೋಟ ಮಜ್ಜಿಗೆ ಕುಡೀರಿ. ಅವಾಗ ನಿಮಗೆ ಏನು ಅನ್ಹೆಲ್ತಿ ತಿನ್ಬೇಕು ಅಂತ ಮತ್ತೆ ಅನ್ಸಲ್ಲ. ಸಂಜೆ ಬೇಕಂದ್ರೆ 1 ಲೋಟ ಚಿಕ್ಕದಲ್ಲಿ ಕಾಫಿ. ಆದಷ್ಟು ಶುಗರ್ ಕಮ್ಮಿ ಮಾಡಿ, ಬೇಕಾದ್ರೆ ಬೆಲ್ಲ ಯೂಸ್ ಮಾಡ್ಕೊಳ್ಳಿ. ಆ ಬೆಲ್ಲನೂ ಕಮ್ಮಿ ಮಾಡ್ಕೊಳ್ಳಿ, ಯಾಕೆಂದ್ರೆ ಬೆಲ್ಲನೂ ಎಂಡ್ ಆಫ್ ದ ಡೇ ಅದು ಶುಗರ್ ಏನೆ, ಅದರಲ್ಲೂ ಸಕ್ಕರೆ ಅಂಶ ಇರುತ್ತೆ, ಬಟ್ ಅದು ಸ್ವಲ್ಪ ಆರ್ಗ್ಯಾನಿಕ್, ಅದ್ರಲ್ಲಿ ಏನು ಕಲಬೆರಕೆ ಇರಲ್ಲ ಅಂತ ಅಷ್ಟೇನೆ. ಒಳ್ಳೆ ಕ್ವಾಲಿಟಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ. ಅದ್ರ ಜೊತೆಗೆ ಬೇಕು ಅಂದ್ರೆ ಸ್ವಲ್ಪ ಮನೇಲೆ ಮಾಡ್ಕೊಂಡಿರೋ ಅವಲಕ್ಕಿನೋ ಅಥವಾ ಮಂಡಕ್ಕಿಲಿ ಏನಾದ್ರು ಬೇಲ್ ತರ ಮಾಡ್ಕೊಳ್ಳಿ. ಇಲ್ಲ ಮಖಾನ ಅಂತ ಬರುತ್ತೆ, ಅಥವಾ ಸ್ವಲ್ಪ ನಟ್ಸ್ ತಿನ್ನಿ. ಈ ಬಿಸ್ಕೆಟು ಅಥವಾ ಅದು ಇದು ಜಂಕ್, ಯಾಕೆಂದ್ರೆ ಈ 4-5 ಗಂಟೆಲಿ ನಮಗೆ ಬೇಕರಿ ಫುಡ್ ತಿನ್ಬೇಕು ಅನ್ಸುತ್ತೆ, ಜಂಕ್ ಫುಡ್ ತಿನ್ಬೇಕು, ಚಾಟ್ಸ್ ತಿನ್ಬೇಕು ಅನ್ಸುತ್ತೆ. ಅಲ್ಲಿ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು 60-80% ಡಯಟ್ ನಾವು ಮೇಂಟೈನ್ ಮಾಡಿದಂಗೆ ಒಂದು ದಿನದಲ್ಲಿ. ಊಟ ಆದಷ್ಟು ಬೇಗ ಮಾಡಿ. ಸೇಮ್ ಲಂಚ್ ಅಲ್ಲಿ ನಾನು ಹೇಗೆ ಹೇಳ್ತೆ ಹಂಗೆ ಊಟ ಮಾಡ್ಕೊಳ್ಳಿ. ಏನೋ ನೀವು ರೈಸ್ ಬಿಡಬೇಕು, ಚಪಾತಿ ಬಿಡಬೇಕು ಅಂತ ಇಲ್ಲ, ಖಂಡಿತ ಇದೆಲ್ಲ ತಿಂದು ಅದ್ರ ಜೊತೆ ಸ್ವಲ್ಪ ಪ್ರೋಟೀನ್, ಮೊಟ್ಟೆ ಇರ್ಬೋದು ಅಥವಾ ಚಿಕನ್ ಇರ್ಬೋದು ಅಥವಾ ಬೇಳೆ ಕಾಳುಗಳನ್ನ ಸ್ವಲ್ಪ ಜಾಸ್ತಿ ತಿಂದು ನೈಟ್ 1 ಲೋಟ ಹಾಲು ಕುಡಿದು, ಇಲ್ಲ ಅಂದ್ರೆ ಗ್ರೀನ್ ಟೀ ಕುಡಿದು ಮಲ್ಗಿ. ನೀವು ಈ ತರ ಡಯಟ್ ಪ್ರತಿದಿನ ಮಾಡಿದಾಗ ವಿತಿನ್ 21 days to 30 days ನಿಮಗೆ ಏನಾಗುತ್ತೆ ಅಂದ್ರೆ ಸ್ಕಿನ್ ಗ್ಲೋನೆಸ್ ಗೊತ್ತಾಗುತ್ತೆ, ಏಜಿಂಗ್ ಕಮ್ಮಿ ಆಗುತ್ತೆ. ಯಾಕೆ ಏಜಿಂಗ್ ನಾವು ಕಮ್ಮಿ ರೆಡ್ಯೂಸ್ ಮಾಡಬೇಕು, ಡಿಲೇ ಮಾಡಬೇಕು ಅಂದ್ರೆ 1 ದಿನದ ಮಾತಲ್ಲ. ಇದು ನಾವು 4-5 ವರ್ಷ 10 ವರ್ಷದಿಂದ ಮೇಂಟೈನ್ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ. ಯಾಕೆಂದ್ರೆ ಏಜಿಂಗ್ ಅನ್ನೋದು ನಾವು ನಿಲ್ಸಕ್ಕಾಗಲ್ಲ. ಹೌದು, ಪ್ರತಿ ವರ್ಷ ನಮಗೆ ಬರ್ಡೇ ಆಗ್ತಾ ಇರುತ್ತೆ, ನಮಗೆ ವಯಸ್ಸಾಗ್ತಾ ಇದೆ, ಇಟ್ಸ್ ವೆರಿ ಕಾಮನ್. ಬಟ್ ಅಟ್ಲೀಸ್ಟ್ ಆ ಏಜ್ ನ ನಾವು ಹೆಲ್ತಿಯಾಗಿ ನಾವು ಟ್ರಾವೆಲ್ ಮಾಡ್ಬೇಕಲ್ವಾ, ಅದೇ ಇಂಪಾರ್ಟೆಂಟ್. ಹಾಗಾಗಿ ಏಜಿಂಗ್ ರೆಡ್ಯೂಸ್ ಮಾಡಕ್ಕಾಗಲ್ಲ, ಬಟ್ ನಾವು ನೋಡೋದನ್ನ ಸ್ವಲ್ಪ ಅಟ್ಲೀಸ್ಟ್ ಈಗ ನಂಗೆ 30 ವರ್ಷ ಅಂದ್ರೆ ನಾನು 40 ವರ್ಷದಂಗೆ ಕಾಣಬಾರ್ದಲ್ವಾ. ಅಟ್ಲೀಸ್ಟ್ 30 ವರ್ಷ ಇದ್ರೆ ಒಂದು 28 ವರ್ಷದಂಗೋ ಅಥವಾ 27 ವರ್ಷದಂಗೋ ಅಥವಾ ಫಿಟ್ ಆಗಿರ್ಬೇಕು. ಆಮೇಲೆ ಏಜಿಂಗ್ ಅನ್ನೋದು ಬರೀ ನೋಡೋದ್ರ ಮೇಲಲ್ಲ, ಇವಾಗ ಇವನ್ ನಾವೇನಂದ್ರೆ ಆಕ್ಟಿವ್ ಆಗು ಇರ್ಬೇಕು. ನಾನು ಇಲ್ಲಿಂದ ಅಲ್ಲಿಗೆ ಒಂದು ಸ್ಟೆಪ್ ಕೌಂಟ್ ಅಲ್ಲಿ ಹೋಗ್ತಾ ಇದ್ದೀನಿ, ನಾನು ಎಲ್ಲೋ ಒಂದು ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡಿಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಆ ಎನರ್ಜಿ ನನಗೆ ಇರ್ಬೇಕು ಅಂದ್ರೆ ನಾವ್ ಇದನ್ನೆಲ್ಲ ಮೇಂಟೈನ್ ಮಾಡಿದಾಗ ಏಜಿಂಗು ರೆಡ್ಯೂಸ್ ಆಗುತ್ತೆ, ಎನರ್ಜೆಟಿಕ್ಕು ಬೂಸ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಇದೆರಡು ಮಾಡಿದಾಗ ಖಂಡಿತ ನಮಗೆ ಯಾವ ಕಾಯಿಲೆಗಳು ಬರಲ್ಲ, ಎಲ್ಲೂ ನಿಶಕ್ತಿ ಅನ್ಸಲ್ಲ. ಸೊ ಎನರ್ಜಿಟಿ ಇಂಟರ್ನಲಿ ಎಕ್ಸ್ಟರ್ನಲಿ ಎರಡೂ ಹಾಕ್ತೀರಾ. ಏನೋ ಕಾಸ್ಮೆಟಿಕ್ಸ್ ತುಂಬಾ ಇನ್ವೆಸ್ಟ್ ಮಾಡೋದಕ್ಕಿಂತ ಇನ್ವೆಸ್ಟ್ ಆನ್ ಯೋರ್ ಡಯಟ್ ನಾನು ಹೇಳೋದು. ಆದಷ್ಟು ಡಯಟ್ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನ ಮೇಂಟೈನ್ ಮಾಡಿ ಹೆಲ್ಪ್ ಆಗುತ್ತೆ. ಬೋನಸ್ ಟಿಪ್ ಏನಂತ ಹೇಳಿದ್ರೆ ನಾನು ಹೇಳೋದು ಆರ್ಗ್ಯಾನಿಕ್ ಫುಡ್ ನ ತಗೊಳ್ಳಿ ಆದಷ್ಟು, ಅಥವಾ ಈ ಕಳೆನಾಶಕ ಅಥವಾ ಪೆಸ್ಟಿಸೈಡ್ಸ್ ಯೂಸ್ ಮಾಡಿರುವಂತ ಫುಡ್ ನ ಆದಷ್ಟು ಅವಾಯ್ಡ್ ಮಾಡಿ ಅಥವಾ ಕಮ್ಮಿ ಮಾಡ್ಕೊಳ್ಳಿ. ನೀವೇನು 10 ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಸ್ವಲ್ಪ ಒಳ್ಳೆ ಫುಡ್ ನಾಗ ನೀವು ಪರ್ಚೇಸ್ ಮಾಡ್ಕೊಂತೀನಿ. ಅಥವಾ ಮನೆಗಳಲ್ಲಿ ಈಗ ಹೇಳ್ಬೋದು, ಅಯ್ಯೋ ಇದೆಲ್ಲ ಯಾರು ಮಾಡ್ತಾರೆ, ಕಷ್ಟ ಆಗುತ್ತೆ ಅಂತ. ಒಂದು ಕಿಚನ್ ಗಾರ್ಡನಿಂಗ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಡಿಗೆ ಮನೆ ಹಿಂದೆ ಸ್ವಲ್ಪ ಜಾಗ ಇದ್ರೆ ಅಲ್ಲೇ ನೀವೇನಂದ್ರೆ ಟೊಮ್ಯಾಟೊ, ಚಿಲ್ಲಿ ಈ ತರ ಮನೇಲಿ ಎಷ್ಟಾಗುತ್ತೆ ಅಷ್ಟು ತರಕಾರಿಗಳನ್ನ ನೀವೇ ಬೆಳ್ಕೊಂಡು ತಿಂದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಸೆಕೆಂಡ್, ಪ್ರೋಟೀನ್ ಅನ್ನೋದು ಇಂಪಾರ್ಟೆಂಟ್. ಆದಷ್ಟು ಪ್ರೋಟೀನ್ ನ ಇನ್ಕ್ಲೂಡ್ ಮಾಡಲೇಬೇಕು. ಕೆಲವೊಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಪ್ರತಿ ವರ್ಷ 1 ಸಲನಾದ್ರೂ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಬ್ಲಡ್ ಟೆಸ್ಟ್ ಅಲ್ಲಿ ಏನಾದ್ರೂ ನಿಮಗೆ ವೈಟಮಿನ್ಸ್ ಮಿನರಲ್ಸ್ ಕಮ್ಮಿ ಇದ್ರೆ
ಡಯಟಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕೆಲವೊಂದ್ಸಲ ಡಾಕ್ಟರ್ಸ್ನ ಅಥವಾ ಡೈಟಿಷಿಯನ್ಸ್ನ ನೀವು ಕನೆಕ್ಟ್ ಆಗಿ ನೀವೇನ್ ಮಾಡ್ಬೇಕು ಅಂದ್ರೆ ಸಪ್ಲಿಮೆಂಟ್ನ ತಗೋಬೇಕಾಗುತ್ತೆ. ಬಟ್ ಬ್ಲಡ್ ಅಲ್ಲಿ ಕಮ್ಮಿ ಇದ್ರೆ ಮಾತ್ರ. ನೀವು ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಆಗಿದ್ರೆ ನಿಮ್ಗೆ ಯಾವ ಸಪ್ಲಿಮೆಂಟ್ಸ್ ಅವಶ್ಯಕತೆನೂ ಇಲ್ಲ, ಬರೀ ಡಯಟಲ್ಲಿ ಮೇಂಟೈನ್ ಮಾಡ್ಕೊಂತ ಹೋಗ್ಬೋದು. ನೀವು ಇಷ್ಟನ್ನು ಮೇಂಟೈನ್ ಮಾಡ್ಕೊಂಡ್ರೆ ನಿಮಗೆ ಏಜಿಂಗು ಕಮ್ಮಿ ಆಗುತ್ತೆ, ಅಂದ್ರೆ ನಾವು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೀವಿ, ಫೀಲಿಂಗು ಲೈಟ್ ಆಗಿರುತ್ತೆ, ಸೊ ಎನರ್ಜೆಟಿಕ್ ಆಗಿ ಇರ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.